ಎಂಥ ಪ್ಲೇಸಲ್ಲಿ ಊಟ ಆಗಿದೆ ಅಂದರೆ ನೋಡಿ ಗಾಯ್ಸ್, ಈ ಥರ ಸ್ಪಾಟಲ್ಲಿ ಈ ಡಬ್ಬ ಗಾಡಿಯಿಂದ ಎಲ್ಲೂ ಹೋಗ್ಲಿಕ್ಕೆ ಆಗ್ತಿಲ್ಲ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗೈಸ್, ಈಗ ನಾನು ಹೋಗ್ತಾ ಇದ್ದೀನಿ ಗೋವಾಗೆ, ನಮ್ಮ ರೂಮ್ ಹತ್ರ. ಯಾರ ಜೊತೆ ಅಂತ ಕೇಳಿದ್ರೆ ವಿತ್ ಪವರ್ ಬ್ರೋ. ಸೊ ಇಲ್ಲಿ ಈ ಕಡೆ ಸೀನ್ರಿ ತುಂಬ ಚೆನ್ನಾಗಿದೆ ಅಲ್ಲ, ಸೊ ಅವರೊಂದು ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೋಸ್ಕರ ನಿಲ್ಲಿಸಿದ್ರು. ಸೊ ಆಲ್ರೆಡಿ ಟೈಮ್ ಈವ್ನಿಂಗ್ ಆಗಿದೆ, ಹೋಗಿ ರೀಚ್ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಇಟ್ ಈಸ್ ಓಕೆ. ಸೊ ನೋಡೋಣ, ಈಗ ಲಂಚ್ ಎಲ್ಲ ಇಲ್ಲೇ ಹೊರಗಡೆ ಮಾಡೋದು, ಲೈಕ್ ಮನೆಯಿಂದ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದು, ಔಟ್ಸೈಡ್ ಲಂಚ್ ಮಾಡೋದು. ಸೊ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ. ಫುಲ್ಲು ಸೀನ್ರಿ ಚೆನ್ನಾಗಿದೆ ಇಲ್ಲಿ. ಮಳೆ ಬರದೇ ಇದ್ದರೆ ಸಾಕು ನಮ್ಮದು ಊಟ ಆಗೋವರೆಗೂ. ಬಟ್ ನೋಡೋಣ, ಆ್ಯಂಡ್ ಚಾರ್ಜಿಂಗ್ ಇಶ್ಯೂ ಕೂಡ ಇತ್ತಲ್ಲ, ಸೊ ಅದಕ್ಕೆ ಮಳೆಯಿಂದ ಪ್ರಾಬ್ಲಮ್ ಆಗ್ಬೋದು. ಸೊ ತುಂಬ ಚೆನ್ನಾಗಿದೆ ಇಲ್ಲಿ ನೇಚರು. ಅವರೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಸೊ ಓಕೆ, ಅವ್ರ ವೀಡಿಯೋ ಕ್ಯಾಪ್ಚರ್ ಆದಮೇಲೆ ಒಳಗಡೆ ಹೋಗಿ ತೋರಿಸ್ತೀನಿ ಅವರಿಗೆ. ಆ್ಯಂಡ್ ನೋಡೋಣ ಇವತ್ತು ಯಾವ ಥರ ಇರುತ್ತೆ ಡೇ. ಅವರು ಗೋವಾದಲ್ಲೇ ಸ್ಟೇ ಆಗ್ತಾರೆ ಇವತ್ತು. ನೋಡೋರಂತೆ ವೀಡಿಯೋದಲ್ಲಿ ಏನಾಗುತ್ತೆ ಏನು ಅಂತ. ಸೊ ಗೈಸ್, ಈಗ ಫೈನಲಿ ಕಾಳಿ ರಿವರ್ ಬ್ರಿಡ್ಜ್ ಹತ್ರ ಬಂದ್ವಿ. ಸೊ ಇಲ್ಲಿ ಊಟ ಮಾಡೋಣ ಅಂತ. ಸೊ ಊಟ ಮಾಡ್ತಾಯಿದ್ದೀವಿ, ಈಗ ಮಾಡೋಣ. ಸೊ ಓಕೆ, ಊಟ ಎಲ್ಲ ಆಮೇಲೆ ಸಿಗ್ತೀನಿ. ಮಳೆ ಬರೋ ಸೀನ್ ಇದೆ, ಸೊ ಇದಕ್ಕೆ ಬೇಗ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ ಗೈಸ್. ಸೊ ಗೈಸ್, ಈಗ ಫೈನಲಿ ನಮ್ದು ಊಟ ಆಯಿತು. ಎಂಥ ಪ್ಲೇಸಲ್ಲಿ ಊಟ ಆಗಿದೆ ಅಂದರೆ ನೋಡಿ ಗೈಸ್, ಈ ಥರ ಸ್ಪಾಟಲ್ಲಿ. ಸೊ ಇದು ಆ್ಯಕ್ಚುಲಿ ಕಾಳಿ ರಿವರ್ ಬ್ರಿಡ್ಜ್. ಸೊ ನಾವೀಗ ಅಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ವಿತ್ ಪವರ್ ಬ್ರೋ ಜೊತೆ ಇವತ್ತು ಊಟ ಆಯಿತು. ಸೊ ನೋಡಿ ಆ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಈಗ ನೆಕ್ಸ್ಟ್ ಡೈರೆಕ್ಟ್ ಗೋವಾ ಹೋಗೋದು. ಸೊ ಅಲ್ಲಿ ಹೋಗಿ ಏನು ಮಾಡೋದು ಅಂತ ನೋಡಿ ವ್ಲಾಗಲ್ಲಿ. ಸೊ ಓಕೆ. ಸೊ ಗೈಸ್, ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಲೈಕ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಇನ್ನೂ ಇಲ್ಲಿ ಕಾಳಿ ರಿವರ್ ಬ್ರಿಡ್ಜ್ ಹತ್ರ ಆಲ್ರೆಡಿ ಸನ್ಸೆಟ್ ಆಗ್ತಾ ಬಂತು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇವತ್ತು ಊಟ ಅಂತೂ ಮಸ್ತಾಯಿತು ಇಂಥ ಪ್ಲೇಸಲ್ಲಿ. ಸೊ ಓಕೆ, ಚೆನ್ನಾಗಿತ್ತು. ಸೊ ಓಕೆ, ಡೈರೆಕ್ಟ್ ಈಗ ಗೋವಾ ಹೋಗಿ ಸಿಗ್ತೀನೋ ಅಥವಾ ಮಿಡ್ಲಲ್ಲಿ ಏನಾದರೂ ವೀಡಿಯೋ ಮಾಡ್ತೀನೋ ಗೊತ್ತಿಲ್ಲ ನನಗೂ. ಸೊ ನೋಡೋಣ, ಏನಾದರೂ ಮಿಡ್ಲಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡೋದಿದ್ರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ರೂಮಿಗೆ ಹೋಗಿ ಸಿಗ್ತೀನಿ. ಸೊ ಓಕೆ, ಬನ್ನಿ ಈಗ ಹೋಗೋಣ. ಸೊ ಗೈಸ್, ಈಗ ಫೈನಲಿ ನಮ್ಮ ರೂಮಿಗೆ ಬಂದು ರೀಚ್ ಆದ್ವಿ. ಸೊ ಓಕೆ, ಈಗ ಒಂದು ಸ್ವಲ್ಪ ಔಟ್ಸೈಡ್ ಹೋಗ್ತೀವಿ. ಫುಲ್ಲು ಶೆಕೆ ಗೈಸ್, ಆ್ಯಂಡ್ ನೆಟ್ವರ್ಕ್ ಪ್ರಾಬ್ಲಮ್ ಬೇರೆ ಇಲ್ಲಿ, ಅದೊಂದು ಟೆನ್ಷನು. ವೈಫೈ ಹೇಳಿ ಒಂದು ವೀಕ್ ಮೇಲೆ ಆಯಿತು, ಅದೊಂದು ಇನ್ಸ್ಟಾಲೇಷನ್ ಆಗಿಲ್ಲ ಇನ್ನು. ಸೊ ನೋಡೋಣ, ಈಗ ಬೈಕ್ ಮೇಲೆ ಎಲ್ಲಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಹೆಂಗಿರುತ್ತೆ ಹೊರಗಡೆ ತೋರಿಸ್ತೀನಿ. ಇವತ್ತು ಸ್ವಲ್ಪ ಗೋವಾ ಎಂಜಾಯ್ ಮಾಡೋಣ. ಔಟ್ಸೈಡ್ ಅಲ್ಲ, ಗೋವಾ ಅಂದರೆ ಲೈಕ್ ನಾಟ್ ಲೈಕ್ ದ್ಯಾಟ್, ಒಂದು ಮಟ್ಟಿಗೆ ಓಕೆ. ಸೊ ಇಲ್ಲಿ ಔಟ್ಸೈಡು ಎಷ್ಟೋ ಜನ ಆಯ್ತಿಲ್ಲ, ಒಂದು ಬಲ್ಪ್ ಒಂದಿಲ್ಲ. ಸೊ ಆ ಕಡೆ ಬಲ್ಪ್ ಇದೆ, ಆ ಬಲ್ಪನ್ನೇ ತೆಗ್ದಿಲ್ಲ ಹಾಕೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ಔಟ್ಸೈಡಿಂದ ನೋಡಿ. ಓಕೆ, ಈಗ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ನೋಡೋಣ ಎಲ್ಲಾದರೂ ಔಟ್ಸೈಡ್ ಹೋಗಿ ಬರೋಣ. ಓಕೆ ಗೈಸ್, ಈಗ ಗೋವಾ ಟೂರ್ ಮಾಡ್ಲಿಕ್ಕೆ ಹೋಗ್ತಾಯಿದ್ದೀವಿ. ಯಾವುದೋ ಪ್ಯಾಲೋಲಮ್ ಬೀಚಿಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಅರೌಂಡ್ 19-20 ಕಿಲೋಮೀಟರ್ ಇದೆ. ಸೊ ಬನ್ನಿ ಇವತ್ತು ಹೋಗಿ ಬರೋಣ. ವ್ಲಾಗನ್ನು ಸ್ವಲ್ಪ ಲೆಂತ್ ಮಾಡಲ್ಲ, ಮೌಂಟ್ ಒಂದು ಹಾಕ್ಕೊಂಡಿದ್ದೀನಿ ಇಲ್ಲಿ, ಲೈಕ್ ಏನಾದರೂ ವ್ಲಾಗ್ ಮಾಡೋಣ ಅಂತ ಸಣ್ಣದಾಗಿ. ಸೊ ನೋಡೋಣ, ಪಾಸಿಬಲ್ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ನೋಡಿದ್ರಾಯ್ತು. ಸೊ ನೈಟ್ ಆಗಿದೆ, ಬನ್ನಿ ಹೋಗೋಣ ಈಗ. ಬನ್ನಿ ಗೈಸ್, ಇಲ್ಲಿ ನೋಡಿ ಬ್ಯಾಂಕ್ ರಾಬರಿ ಮಾಡಲಿಕ್ಕೆ ಹೋಗ್ತಿರೋ ಥರ ಇದೆ. ಸೊ ಬನ್ನಿ. ಸೊ ಗೈಸ್, ಈಗ ಪ್ಯಾಲೋಲಮ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸೊ
ಸೊ ಹೆಲ್ಮೆಟಿಗೆ ಮೊಬೈಲನ್ನ ಮೌಂಟ್ ಮಾಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಗೋವಾದಲ್ಲಿ ಈ ಥರ ಮೋಟೋ ಬ್ಲಾಗಿಂಗ್ ಮಾಡ್ತಾ ಇರೋದು, ಅದು ನೈಟಲ್ಲಿ. ಸೊ ಪ್ಯಾಲೋಲಂ ಬೀಚ್ ಅರೌಂಡ್ ನಮ್ಮ ರೂಮಿಂದ ಒಂದು 19 ಕಿಲೋಮೀಟರ್ ಇದೆ, ಆವಾಗಲೇ ಹೇಳ್ದಂಗೆ. ಸೊ ಬನ್ನಿ ಹೋಗೋಣ ಈಗ ಪ್ಯಾಲೋಲಂ ಬೀಚ್ ಹತ್ರ. ಓಕೆ, ನಾನು ಜಾಸ್ತಿ ಮಾತಾಡಲ್ಲ, ಅಲ್ಲಲ್ಲಿ ಸ್ವಲ್ಪ ಸಿನಿಮ್ಯಾಟಿಕ್ ಕ್ಲಿಪ್ಸನ್ನು ಮಾಡ್ತೀನಿ ಆ್ಯಂಡ್ ಡೈರೆಕ್ಟ್ ಬೀಚಿಗೆ ಹೋಗಿ ಅಲ್ಲೇ ಬ್ಲಾಗ್ ಮಾಡ್ತೀನಿ. ಸೊ ಓಕೆ ಗೈಸ್, ರೋಡ್ ನೋಡಿ ಹೆಂಗಿದೆ, ಲೈಟ್ ಏನೂ ಇಲ್ಲ ರೋಡ್ ಮೇಲೆ. ಸೊ ನೋಡಿ ಹೆಡ್ಲೈಟ್ ಒಂದ್ಸಲ ಆಫ್ ಮಾಡ್ತೀನಿ. ನೋಡಿ ಗೈಸ್ ಯಾವ ಥರ ಇದೆ ರೋಡ್ ಅಂತ. ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಸೊ ಓಕೆ, ಆ್ಯಂಡ್ ವೆಹಿಕಲ್ ಕೂಡ ಲಿಮಿಟೆಡ್ ವೆಹಿಕಲ್ಸ್ ಅಷ್ಟೇ ಟ್ರಾವೆಲ್ ಆಗ್ತಿದೆ. ಸೊ ಇಲ್ಲೊಂದು ಸ್ಟ್ರೀಟ್ ಲೈಟ್ ಬಂತು. ಸೊ ಗೈಸ್, ಈಗ ಪ್ಯಾಲೋಲಂ ಬೀಚಿಗೆ ಹೋಗ್ತಾ ಇದ್ದೀವಿ. ನೈಟ್ ಆಗಿದೆ, ಏನು ಕಾಣಿಸ್ತಾ ಇಲ್ಲ. ನನ್ನ ಮೊಬೈಲಲ್ಲಿ ಲೈಕ್ ಮ್ಯಾಪ್ ಹಾಕೊಂಡಿದ್ದೀನಿ. ಮೇಲ್ಗಡೆ ಚಂದ್ರ ನೋಡಿ ಯಾವ ಥರ ಕಾಣಿಸ್ತಿದ್ದಾನೆ ಅಂತ. ಆ್ಯಂಡ್ ಇಲ್ಲಿ ರೋಡ್ ನೋಡಿ ಯಾವ ಥರ ಇದೆ. ಫುಲ್ ನೈಟ್ ಆಗಿದೆ, ಇವಾಗ ನಾವು ಕಾಣಿಸ್ತೀವಿ. ಇವಾಗ ಕಾಣಿಸ್ತೀವಿ ನೋಡಿ, ಆವಾಗಲೇ ಫುಲ್ ಬ್ಯಾಕ್ ಕಾಣಿಸ್ತಾ ಇದ್ವಿ. ಇಲ್ಲಿ ಗೈಸ್, ಸೊ ಇಲ್ಲಿ ಮ್ಯಾಪ್ ಹಾಕಿದ್ದೀನಿ ನೋಡಿ. ರೋಡ್ ಅಂತೂ ಚೆನ್ನಾಗಿದೆ ಫುಲ್ಲು. ಓಕೆ, ಈಗ ಡೈರೆಕ್ಟಲ್ಲಿ ಬೀಚ್ ಹತ್ರ ಹೋಗಿ ಸಿಗ್ತೀನಿ. ಸೊ ಮತ್ತೆ ವಿಡಿಯೋ ಜಾಸ್ತಿ ಲೆಂತ್ ಆಗಿಬಿಡುತ್ತೆ, ಅದಕ್ಕೆ ಗೈಸ್ ಥಮ್ಸಪ್ ಅದು ಮತ್ತೆ ಬೇರೆ ತಿಳ್ಕೊಬೇಡಿ. ಸೊ ಇಲ್ಲೆಲ್ಲ ಓಕೆ, ಈಗ ಡೈರೆಕ್ಟಲ್ಲಿ ಹೋಗಿ ಸಿಗ್ತೀನಿ. ಸೊ ಓಕೆ ಗೈಸ್. A few moments later. ಸೊ ಗೈಸ್, ನಾವು ಪ್ಯಾಲೋಲಂ ಬೀಚಿಗೆ ಹೋಗ್ತಾ ಇದ್ವಿ. ಬಟ್ ಈ ಡಬ್ಬ ಗಾಡಿಯಿಂದ ಎಲ್ಲೂ ಹೋಗ್ಲಿಕ್ಕೆ ಆಗ್ತಿಲ್ಲ ಗೈಸ್. ಲಿಟ್ರಲಿ ಎಷ್ಟು ಸಲ ಸ್ಟಾಪ್ ಆಯಿತು ಅಂದರೆ, ಮುಂದೆ ಹೋಗುತ್ತೆ ಒಂದು 2 ಕಿಲೋಮೀಟ್ರ್ ಹೋಗಲ್ಲ, ಮಧ್ಯದಲ್ಲೇ ಸ್ಟಾಪ್ ಆಗ್ತಿದೆ. ಈಗ ಆಲ್ಮೋಸ್ಟ್ 4 to 5 ಟೈಮ್ಸ್ ಸ್ಟಾಪ್ ಆಯಿತು. ಸೊ ಏನು ಹೇಳೋದು ಈ ಗಾಡಿಗೆ, ದೇವರೇ. ಲಿಟ್ರಲಿ ಇಷ್ಟು ಜಂಗಲ್ ಆ್ಯಂಡ್ ಫುಲ್ ಘಾಟ್ ಸೆಕ್ಷನ್ ಗೈಸ್ ಇದು. ಲೈಕ್ ಫುಲ್ ರಾತ್ರಿ ಆಗಿದೆ. ಏನಾದರೂ ಒಂದು ವ್ಲಾಗಿಗೆ ಆ್ಯಂಡ್ ಏನಾದರೂ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೋಗ್ತಿದ್ವಿ. ಬಟ್ ಈ ಗಾಡಿಯಿಂದ ದೇವ್ರೆ ಬೇಡವೇ ಬೇಡ ಈ ಗಾಡಿಯ ಮೇಲೆ. ಸೊ ನೋಡೋಣ, ಆದಷ್ಟು ಬೇಗ ಮನೆಗೆ ಹೋಗಿ ರೀಚ್ ಆಗಬೇಕು. ಆಲ್ಮೋಸ್ಟ್ ಟೈಮ್ ಆಗ್ತಿದೆ. ಸೊ ಮತ್ತೆ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡೋದು ಬೇಡ. ಓಕೆ, ಈ ಗಾಡಿ ಸ್ಟಾರ್ಟ್ ಮಾಡೋಣ, ಟ್ರೈ ಮಾಡೋಣ. ಈಗ ಇಂಜನ್ ಇಶ್ಯೂನ ಏನು ಇಶ್ಯೂನ ಗೊತ್ತಿಲ್ಲ. ಬ್ಯಾಟ್ರಿ ಕೂಡ ಹೊಸದು ಹಾಕ್ಸಿದ್ದೀನಿ, ಮತ್ತು ಏನು ಇಶ್ಯೂ ಅಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಈಗ ಸ್ಟಾರ್ಟ್ ಮಾಡಿ. ಓಕೆ ಗೈಸ್, ಈಗ ಒಂದು 2 ಕಿಲೋಮೀಟರ್ ಕೂಡ ಬಂದಿಲ್ಲ, ಮತ್ತೆ ಮಧ್ಯ ಜಂಗಲಲ್ಲಿ ಸ್ಟಾಪ್ ಆಗಿದೆ. ಇಲ್ಲಿ ನೋಡಿ, ಸುತ್ತ ನೋಡಿ ಯಾವ ಥರ ಇದೆ ಅಂತ. ಸೊ ನೋಡಿ ಗೈಸ್, ಇಬ್ಬರೇ ನಿಂತಿದ್ದೀವಿ ಇಲ್ಲಿ. ಅಲ್ಲಿ ನೋಡಿ ಫುಲ್ ಚಂದ್ರ, ಏನೂ ಕಾಣಿಸ್ತಿಲ್ಲ ಗೈಸ್. ಇಲ್ಲಿ ಗಾಡಿ ಬೇರೆ ಸ್ಟಾರ್ಟ್ ಆಗ್ತಿಲ್ಲ, ಏನು ಮಾಡೋದಂತನೂ ಗೊತ್ತಾಗ್ತಿಲ್ಲ. ಒಬ್ಬರು ಜನ ಕೂಡ ನಿಲ್ಲಿಸ್ತಾ ಇಲ್ಲ ಹೆಲ್ಪಿಗೋಸ್ಕರ. ಸೊ ಏನಂತ ಗೊತ್ತಾಗ್ತಿಲ್ಲ. ಫುಲ್ ನೋಡಿ, ಫುಲ್ಲು ಜಂಗಲ್ ಘಾಟ್ ಸೆಕ್ಷನ್ ಇದು. ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಗೈಸ್. ಈಗ ನಾನೇನು ಬ್ಲಾಗ್ ಮಾಡಿದ್ರು ಡೈರೆಕ್ಟ್ ಮನೆಗೆ ಹೋಗಿ ಮಾಡ್ತೀನಿ, ಮತ್ತೆಲ್ಲೂ ಮಧ್ಯದಲ್ಲಿ ಮಾಡೋಲ್ಲ. ಸೊ ಓಕೆ, ಫಸ್ಟ್ ಮನೆಗೆ ಹೋಗಿ ರೀಚ್ ಆಗಬೇಕು. ಅದಕ್ಕೆ ಗೈಸ್, ಈಗ ಹೆಂಗೋ ಮಾಡಿ ಸ್ವಲ್ಪ ಪೆಟ್ರೋಲ್ ಬಂಕ್ ಹೋಗಿ ರೀಚ್ ಆದ್ವಿ. ಬಟ್ ಈ ಗಾಡಿ ಕಂಡೀಷನ್ ಅಂತೂ ಫುಲ್ ಖರಾಬಾಗಿದೆ ಗೈಸ್. ಯಾಕಂದರೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಲೈಕ್ ಪೆಟ್ರೋಲ್ ಈಸ್ ಫುಲ್ ಲೀಕಿಂಗ್. ಓಕೆ, ಇಲ್ಲಿ ನೋಡಿ, ಪೆಟ್ರೋಲ್ ಫುಲ್ ಲೀಕಿಗೆ ಆ್ಯಂಡ್ ಇಂಜನ್ ಫುಲ್ ಡೆಡ್. ದೆನ್ ಟಯರ್ ನೋಡಿ, ಅಲ್ಲಿ ಟಯರು ನಾನು ಅಬ್ಸರ್ವ್ ಮಾಡಿಲ್ಲ, ಅದು ಈಜು ನೋಡಿದೆ. ಲೈಕ್ ಫುಲ್ ಅದು ಪಂಚರಾಗಿ ಹೋಗಿದೆ, ಏನೂ ಇಲ್ಲ ಟಯರ್ ಕೂಡ. ಗಾಡಿ ತೊಗೊಂಡೇ ಸುಮ್ಮನೆ ವೇಸ್ಟ್ ಗೈಸ್ ಇದು. ಏನು ಮಾಡೋದಂತ ಗೊತ್ತಿಲ್ಲ. ಸೊ ನೋಡೋಣ, ಮನೆಗೆ ಹೋಗಿ ಮಾತಾಡ್ತೀನಿ. ಓಕೆ ಗೈಸ್.
2 hours later. ಗೈಸ್ ಫೈನಲಿ ಹಂಗೋ ಹಿಂಗೋ ಮಾಡಿ ಮನೆಗೆ ಬಂದು ರೀಚ್ ಆದ್ವಿ. ಗಾಡಿ ಕಂಡೀಷನ್ ಅಂತೂ ಫುಲ್ಲು ಹೋಗ್ಬಿಟ್ಟಿದೆ. ಮಾರ್ನಿಂಗ್ ತೋರಿಸ್ತೀನಿ ನಿಮಗೆ. ಈಗ ಮಾಡಿರೋ ವೀಡಿಯೋ ಕ್ಲಿಪ್ಸ್ ಎಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಯಪ್ಪ ದೇವ್ರೆ, ಫುಲ್ಲು ಟಯರ್ಡ್ ಗೈಸ್. ನಾವೇನೋ ಎಂಜಾಯ್ ಮಾಡಬೇಕಂತ ಹೋಗಿದ್ವಿ, ಬಟ್ ಏನೋ ಉಲ್ಟಾನೇ ಆಯಿತು. ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಯಪ್ಪ ಫುಲ್ ಖರಾಬ್ ಗೈಸ್. ಟೈರ್ ಅಂತೂ ಫುಲ್ ಹೋಗಿದೆ, ಇಂಜನ್ ಅಂತೂ ಫುಲ್ ಕೇಳೋದೇ ಬೇಡ, ಹೋಗಿದೆ. ಕಂಪ್ಲೀಟ್ ಬೈಕೇ ಡೆಡ್ ಆಗಿಬಿಟ್ಟಿದೆ. ಯಪ್ಪ ದೇವ್ರೆ, ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಬೈಕ್ ಪರ್ಚೇಸ್ ಮಾಡೋದಿದ್ರೆ ತೊಗೊಳ್ಲಿಕ್ಕೆ ಹೋಗ್ಬೇಡಿ, ಕಂಡೀಷನ್ ಇತ್ತು ನೋಡ್ಕೊಂಡು ತೊಗೊಳ್ಳಿ. ಶೋ ದೇವ್ರೆ, ನಾನು ಆ ವಿಡಿಯೋ ಲೈಕ್ ಆ ಬೈಕ್ ಮೇಲೆ ಎಷ್ಟು ಹೋಪ್ ಇಟ್ಕೊಂಡಿದ್ದೆ, ಎಷ್ಟು ಒಂದು 2-3 ಇಯರ್ಸ್ ಆದರೂ ಬರ್ಬೋದಂತ. ಬಟ್ 2-3 ಮಂತ್ಸಿಗೆ ಹೋಯ್ತದು. ಏನು ಹೇಳೋದಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಟೈಮ್ ಈಗ 12:45 ಆಯ್ತು ಈಗ. ಸೊ ಈಗ ಊಟ ಮಾಡಿ ಪ್ರೋ ಮಲ್ಕೊಳ್ತಾರೆ. ನಾನು ಎಡಿಟಿಂಗ್ ಮಾಡಿ ಈ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ನೋಡಿ, ನಾಳೆ ಬೆಳಗ್ಗೆ ತೋರಿಸ್ತೀನಿ ಗಾಡಿ ಕಂಡೀಷನ್ ಹೆಂಗಿದೆ ಅಂತ. ಸೊ ಓಕೆ ಗೈಸ್, ನಾನಂತೂ ಈಗ ಫುಲ್ ಟೈರ್ಡ್ ಆಗಿದ್ದೀನಿ, ಬಟ್ ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಆ್ಯಂಡ್ ಊಟ ಮಾಡಬೇಕು. ಸೊ ಓಕೆ, ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗಲ್ಲಿ ಏನೂ ಇಲ್ಲ ಆಗಿತ್ತು, ಬಟ್ ಓಕೆ, ಸಿಗೋಣ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.